ವಿಷಕಂಠ ಏನ್ ಮಾಡೋದು ಇವಾಗ? ಆ ಬಡ ಬಸವರಾಜ್ ಎಷ್ಟು ಹೇಳಿದರೂ ನಮ್ಮ ದಾರಿಗೆನೇ ಬರ್ತಾ ಇಲ್ಲ. ಸಾಹೇಬ್ರೆ, ನಾನು ಕೂಡ ಎಷ್ಟು ತಿಳುವಳಿಕೆ ಹೇಳಿದರು ಅವನು ದಾರಿ ಬಿಡ್ತಾ ಇಲ್ಲ. ಅವನಿಗೊಂದು ಗತಿ ಕಾಣಿಸ್ಲೇಬೇಕು, ಇಲ್ಲದಿದ್ರೆ ಆ ಮಗ ಬಾ ಹರಿಯಾಡತಾನೆ. ಅವನು ಒಂದ್ ಕೈ ನೋಡ್ಲೇಬೇಕು. ಆ ಬಡ ಬಿಗಾರಿಗೆ ಅಷ್ಟು ಸಕ್ಕು ಬಂದಿದೆ ಅಂದ್ಬೇಕ. ಇನ್ನು ಬೆಂಗಳೂರಿನ ದಿಲ್ಲಿವರೆಗೂ ಮೆರೆದಿರುವ ನನಗೆ ಎಷ್ಟಿರಬೇಕು? ಶಾಟ್ರಿ, ಏನ್ ಮಾಡೋದೀಗ? ನೀವಾದ್ರೂ ಸ್ವಲ್ಪ ವಿಚಾರ ಮಾಡಿ ಹೇಳಿ. ಸಾವುಕಾರ, ನಂದೊಂದು ವಿಚಾರ. ಹೇಳ. ಅವನ್ ಹೆಂಡತಿನ ಕರ್ಕೊಂಡು ಬಂದ ಒಮ್ಮೆ ವಿಚಾರಿಸಿ ನೋಡೋಣ. ಹೆಂಡತಿ ಮಾತು ಕೇಳಿದ್ರೆ ಕೇಳಬಹುದ? ಯಾಕಂದ್ರ ಹೆಂಡತಿ ಸರಿ ಹಿಡ್ಕೊಂಡ ಹಿಂದಿಂದ ಅಡ್ಡಾಡ್ತಿರ್ತಾನವ. ನಾ ಮನಿ ಅಂತೇಕ ಮನಿ ಐತೆ ಒಂದ. ಶಟ್ರ ಬಾದು ಸುಕೊಂದ ಚಲೋ ಇಡ ಕೊಟ್ಟರಿ. ನೀನ ಹೋಗಿ ಅವ್ರನ್ನ ಕರೆದುಕೊಂಡು ಬಾ. ಸಾವುಕಾರ, ಅವ್ರನ್ನ ನೋಡಿದ್ರ ನನಗಿಲ್ಲೇ ಒಂದಕ್ಕೆ ಬಂದಂಗ ಆಕೈತ್ರಿ. ನಾವಲ್ಲಪ್ಪ. ವಿಷಕಂಠ, ನೀನಾದ್ರೂ ಹೋಗಿ ಕರೆದುಕೊಂಡು ಬಾಳೋಣ. ಸಾಹೇಬ್ರೆ, ನಾನು ಕೂಡ ಈಗ ಸಾಕಷ್ಟು ತಿಳುವಳಿಕೆ ಇದ್ದೀನಿ. ಆ ಮಗ ನಿಮ್ಮಂತ ಲಂಚಕೊರ ಮಾತು ಕೇಳುದಿಲ್ಲ ಅಂತ ಬಾಯಿ ಬಂದಾಗ ನಾ ಹೆಂಗ್ ಬೊಗಳ್ತೈತಲ್ಲ ಆ ತರ ಬೊಗಳಿದಾನವ. ಅವನ ಹೆಂಡತಿ ಅವನಿಗೆ ತಿಳುವಳಿಕೆ ಹೇಳಿಲ್ಲ. ಸಾಹೇಬ್ರೆ, ಆಕಿಗೆ ನನಗೆ ಅಂದ್ರೆ ಹಾವು ಮುಂಗುಸಿದ್ದ ಹಾಗೆ. ಇದಕ್ಕೆಲ್ಲ ನೀನೇ ಸರಿ ಕರಿಯ. ಹೋಗು, ಅವಳನ್ನು ಉಪದೇಶ ಮಾಡಿಕೊಂಡು ಕರೆದುಕೊಂಡು ಬಾ. ಆಯ್ತ್ರಿ ದರ್ಯಾರ, ಹೋಗಿ ಕರ್ಕೊಂಡ್ ಬರ್ತೇನ್ರಿ. ಧನಿಕರೇ, ನಮಸ್ಕಾರ. ಓಹೋ, ಗೀತಾ ಮಹಾರಾಣಿಯವರು ಬರಬೇಕು, ಗರ್ಬೇಕು. ಗೀತಾ ಮಹಾರಾಣಿ ಅವರು ವ್ಯಾಲ್ಕಮ್ ವ್ಯಾಲ್ಕಮ್ ವ್ಯಾಲ್ಕಮ್. ನೋಡಿ ಧನಿಕರೇ, ಸ್ವಾಗತ ಕೋರೋದನ್ನು ಬಿಟ್ಟು ನನ್ನನ್ನು ಇಲ್ಲಿಗೆ ಏಕೆ ಕರೆಸಿದ್ದೀರಾ ಅಂತ ಕಾರಣ ಹೇಳಿ. ಹೇಳ್ತೀನಿ. ನೋಡು ಗೀತಾ, ನೋಡು ಗೀತಾ, ನಿನ್ನ ಗಂಡನಿಗೆ ಎಷ್ಟು ಹೇಳಿದ್ರು ಅರ್ಥಾತ್ ನಿನ್ನ ಪ್ರಿಯಕರ ಎಷ್ಟು ಹೇಳಿದರು ನಮ್ಮ ವಿರುದ್ಧ ಪ್ರಚಾರ ಮಾಡುತ್ತಿದ್ದಾನೆ. ನೀವಾದ್ರೂ ಸ್ವಲ್ಪ ಅವನಿಗೆ ನಮ್ಮ ವಿರುದ್ಧ ಪ್ರಚಾರ ಮಾಡಬೇಡಿ ಅಂತ ಹೇಳಿ. ಏಕೆ ಧನಿಕರೇ, ನೀವು ಅವರಿಗೆ ಹೇಳುದಿಲ್ವಾ? ಇಲ್ಲ, ಹೇಳಕ್ಕೆ ನಿಮ್ಮಲ್ಲಿ ಧೈರ್ಯ ಇಲ್ವಾ? ನೋಡು ಗೀತಾ, ನಾವೆಷ್ಟೇ ಸಾರಿ ಹೇಳಿದರು ಅವನು ನಮ್ಮ ದಾರಿಗೆನೇ ಬರ್ತಾ ಇಲ್ಲ. ಒಂದು ವೇಳೆ ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ತರ ನಾಷ್ಟವನ್ನು ನೀವು ಅನುಭವಿಸಬೇಕು. ಅದಕ್ಕೆ ನಿಮ್ಮ ಮುಂದೆ ತಿಳಿಸಿದ್ದೇನೆ. ತಿಳುವಳಿಕೆ ಹೇಳಿದರೆ ಸರಿ, ಇಲ್ಲದಿದ್ದರೆ ಇಲ್ಲದಿದ್ರೆ ಏನು ಮಾಡ್ತೀರಾ ಧನಿಕರೇ? ಕರಿಯ, ಇದೇ ನಮ್ಮ ಕಾಯಕ. ತೋರಿಸಿ ಬಿಡುವ ಮಗನಿಗೆ ಯಮಲೋಕದ ದಾರಿಯನ್ನು. ಆಯ್ತ್ರಿ ದರ್ಯಾರ, ಏನ್ ಮಾಡ್ಬೇಕು ಹೇಳ್ರಿ ಈಗ ಬೇಗ. ನೋಡು ಗೀತಾ, ನಿನ್ನ ಗಂಡ ನಿನ್ನ ಮೈದುನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಹತ್ರ ಸಾಲ ಪಡೆದುಕೊಂಡಿದ್ದಾನೆ. ಎಲ್ಲ ಆಸ್ತಿಯನ್ನು ಕೂಡ ಬರೆಸಿಕೊಂಡಿದ್ದೇನೆ. 100ಕ್ಕೆ 10, 10ಕ್ಕೆ 100 ಮಾಡಿ ನಿಮ್ಮ ಎಲ್ಲ ಆಸ್ತಿಯನ್ನು ಕಸಿದುಕೊಂಡು ನಿಮ್ಮನ್ನು ಬೀದಿಯಲ್ಲಿ ಬೀದಿಯಾಗಿ ತಿರುಗಾಡುವುದಕ್ಕೂ ಬಿಡುತ್ತೇನೆ. ಓಹೋ, ಹೀಗೋ ನಿಮ್ಮ ವಿಚಾರ? ನೋಡು ಗೀತಾಬಾಯಿ ಅವರೇ, ಈ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬೀದಿ ನಾಯಿಯಂತೆ ಅಲಿಗಾಡುವುದನ್ನು ಬಿಟ್ಟು ನಿನ್ನ ಗಂಡನಿಗೆ ನಮ್ಮ ವಿರುದ್ಧ ಪ್ರಚಾರ ಮಾಡಬೇಡಿ ಅಂತ ತಿಳುವಳಿಕೆ ಹೇಳಿದರೆ ಸರಿ. ಅವನು ನಿಮ್ಮ ಮಾತಿಗೆ ಬಲ ಕೊಡಿದರೆ ನೀನು ನನ್ನ ಅರ್ಧಾಂಗಿಯಾಗಿ ಬಿಡು. ನಿನ್ನ ರೂಪಕ್ಕೆ ನಾನು ಮನಸೋತಿದ್ದೇನೆ.
ಅಂದ್ರೆ ಏನು ಕಾಳಿಂಗದನಿಯವರೇ, ನಾನು ಅಷ್ಟೊಂದು ರೂಪವತಿನಾ? ನಿನ್ನ ರೂಪ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟದ ಗೀತಾ. ಈ ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಆಸೆ, ಹೂವಿನಂತ ಅರಳಿದ ಈ ನಿನ್ನ ಮಖ ಮಕರಂದವನ್ನು ಹೀರುವ ದುಂಬಿಯಾಗಬೇಕೆಂಬ ಆಸೆ. ಹಾ, ಏ ಕಾಳಿಂಗ, ನಾಲ್ಗೆಯನ್ನು ಬಿಗಿ ಹಿಡಿದು ಮಾತನಾಡು. ನಾನು 10 ದುಂಬಿಗಳಿಗೆ ಈ ದೇಹನ ಮಾರೋ ಹೇಸು ದುಂಬಿ ಅಲ್ಲವೋ, ದೇವರವಾಗಿ ಮೀಸಲಿಟ್ಟ ದುಂಬಿ ನಾನು. ಈ ಮುತ್ತೈದೆಯ ಮಾನ ಏನು ಅಂತ ತಿಳಿಯದೆ ಬಾಯಿಗೆ ಬಂದಂತೆ ಮಾತನಾಡಿದ್ದೆ. ಆದ್ರೆ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ಹಾಕಿಬಿಟ್ಟೆ. ನೋಬಲು ಎಚ್ಚರ. ನಿನ್ನ ಕಣ್ಣಿಗೆ ನಾನು ಗೌಡ, ನಿನ್ನ ಕಣ್ಣಿಗೆ ನಾನು ಕೋಗಿಲೆ ಅಂತ ಕಂಡ್ರು ಕೂಡ ನಾನಿನ ಕಡಿ ವೈರಿ ಹೆಂಡತಿ ಅನ್ನೋದು ಮರಿಬೇಡ. ನನ್ನಿಂದ ಸಿಗೋದು ನಿನಗೆ ಅಮೃತ ಅಲ್ಲವೋ, ಸಿಗಬೇಕಾಗಿದ್ದು ವಿಷ. ನೋಡಿದ್ರು ಹೆಣ್ಣೆ ವಿಷದ ಶಬ್ದವನ್ನು. ನಿನ್ನಂತ 10 ಹೆಣ್ಣುಗಳನ್ನು ಖರೀದಿಸುವ ಧೈರ್ಯ ಈ ಕಾಳಿಂಗನ ಎದೆಯಲ್ಲಿದೆ. ಹೇಳು ಹೇಳು, ನಿನ್ನ ಯೌವನದ ಬೆಲೆ ಎಷ್ಟು? ಏ ಕಾಳಿಂಗ, ಈ ಶೀಲಕ್ಕೆ ಬೆಲೆ ಕಟ್ಟೋ ಹೆಣ್ಣಲ್ಲವೋ ಈ ಗೀತಾ. ನಿನ್ನಂತ 10 ಹೆಣ್ಣುಗಳನ್ನು ಖರೀದಿಸುವ ಶಕ್ತಿ ಈ ಕಾಳಿಂಗರಾಯನ ರೋಮ ರೋಮದಲ್ಲಿದೆ. ನಿನ್ನ ಸೌಂದರ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ದೇವದ ಸುಖವನ್ನು ಅನುಭವಿಸಬಿಡಲಾರ ಈ ಕಾಳಿಂಗ. ಏ ಕಾಳಿಂಗ, ಹಠಕ್ಕಾಗಿ ನಿನ್ನ ಘಟವನ್ನು ಬೀಳಿಸ್ಕೋಬೇಡವೋ. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಈ ಹೆಣ್ಣು ನಾರಿಯಾಗಿ ನಿಂತರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಡೋನು ಬಲು ಎಚ್ಚರ. ಹಠಕ್ಕಾಗಿ ನನ್ನ ಘಟ ಉಳಿದರೂ ಚಿಂತೆ ಇಲ್ಲ, ನಾ ಬಯಸಿದ್ದನ್ನು ಬಿಡಲಾರ. ಹಾಗಾದ್ರೆ ನನ್ನ ಯೌವನಕ್ಕೆ ನೀನು ಕಾಣಿಕೆ ಕೊಡುವೆಯಾ? ಯಾವುದಕ್ಕೂ ರೆಡಿಯಾಗು. ಕಾರ್ಬಾರಿ ಅವರೇ, ತೋರಿಸುವವರೆಗೆ ನಾ ಕಟ್ಟಿದ ಕಾಣಿಕೆಯನ್ನು. ಆಯ್ತ್ರಿ ದನಿ ಬಾಯಿ ಅವ್ರ ತಗೋರಿ. ಈ ಕ್ಯಾರಿ ಭಾಗದಾಗ ಲೆಕ್ಕಿಲ್ಲ ಸಹ ಬಂಗಾರ ಬೆಳ್ಳಿ ಐತೆ. ಇಂಥ ಭಾಗ್ಯಲಕ್ಷ್ಮಿ ಮತ್ತೆ ಯಾರಿಗೂ ಸಿಗಂಗಿಲ್ರಿ. ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಳ, ಬೇಡ ಅನ್ಬೇಡ್ರಿ. ನೋಡಿ ಕಾಳಿಂಗರಾಯ, ಈ ಹಣದ ರಾಶಿ ಎಲ್ಲ ನನಗಾಗ್ಲಿ ತಾನೆ? ನಿನಗಾಗಿ ತಂದಿರುವೆ, ಇಲ್ಲ ಅಂದವ್ರು ಯಾರು? ನೋಡಿ ಕಾಳಿಂಗರಾಯರು, ಈ ಹಣದ ರಾಶಿಯ ಮುಟ್ಟುವ ಮೊದಲು ನನ್ನೊಂದು ಮಾತು ನಡೆಸಿಕೊಡ್ತೀರಾ? ಅಂದಕ್ಕೆ ಗೀತಾ, ಮೊದಲು ನೀನು ನನ್ನವಳಾಗು, ಆಮೇಲೆ ಎಲ್ಲವನ್ನು ನಡೆಸಿಕೊಡ್ತೇನೆ. ಉಳಿಸುವುದಕ್ಕಾಗಿ ಹುಟ್ಟಿಸಿದ್ದಾನೆ ಬ್ರಹ್ಮ ನಿಮ್ಮಂತ ದುಷ್ಟರನ್ನ ಸಂವರಿಸಲು. ಕಾಳಿಗ, 10 ವರ್ಷಗಳಿಂದ ನಾನೇ MLA ಎಂದು ಮೆರೆಯುತ್ತಿದ್ದಲ್ಲ ಮಗನ, ಮುಗಿಯಿತು ನಿನ್ನ ಆಯುಷ್ಯ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಈ MLA ಕಾಳಿಂಗರಾಯನ ಕೊಲೆ ಮಾಡಲು ಬಂದಿರುವಿರಾ? ಕಾಳಿಗ, ಅಂದು ನಿನ್ನ ಪರವಾಗಿ ಇಲೆಕ್ಷನ್ ನಾವು ಪ್ರಚಾರ ಮಾಡೋಕೆ ಒಪ್ಕೊಳ್ಳಿಲ್ಲ ಅಂತೇಳಿ, ಉಪದೇಶ ಒಪ್ಕೊಳ್ಳಿಲ್ಲ ಅಂತೇಳಿ ಒಂದೇ ಒಂದು ಸಿಟ್ಟಿಟ್ಕೊಂಡು ಇಂದು ನನ್ನ ಹೆಂಡತಿನ ನಿನ್ನ ಮನೆಗೆ ಕರೆಸಿಕೊಂಡು ಈ ಕಪಟ ನಾಟಕ ಹೂಡಿದೆಯಲ್ಲೇ ಬಾಂಡ ನನ್ನ ಮಗನ. ನಾನು ಹೇಳ್ದೆ ಅಂದ್ರ ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗ. ಈ ಹೇಮರೆಡ್ಡಿ ಮಲ್ಲಮ್ಮನಾಗಿರೋ ನಿನ್ನ ಕಾಮದ ಕಣ್ಣು ಬಿಟ್ಟಿದ್ದೆ ಅಂದ್ರ ನಿನ್ನ ಜೀವಂತ ಕಳೆದು ಬಿಡ್ತಾನೆ ಮಗನ. ಸ್ವಾಮಿ ನಿಲ್ರಿ, ಈ ಪಾಪಿಯನ್ನು ಕೊಂದು ನೀವೇಕೆ ಜೀರಿಗೆ ಹೋಗ್ತೀರಾ? ಬೇಡ ರೀ,
ಈ ಪಾಪಿಗೆ ಸರಿಯಾದ ಪಾಠವನ್ನು ನಾನು ಕಲಿಸಿದ್ದೀನಿ. ಇನ್ನು ಮುಂದೆ ಒಳ್ಳೆ ಪಾಠ ಕಲಿತ್ರೆ ಸರಿ, ಇಲ್ಲ ಆದ್ರೆ ಇದೇ ಕೆಲಸಕ್ಕೆ ಕೈ ಹಾಕಿದ್ದೆ ಆದ್ರೆ ಇವನಿಗೆ ಅತ್ಯಾಚಾರದ ಕೇಸನ್ನು ಹಾಕಿ ಜೈಲಿಗೆ ಕಳಿಸೋಣ. ಆವಾಗ ತಿಳಿಯುತ್ತೆ ಇವನ ರಾಜಕೀಯ. ಗೀತಾ, ಇವನು ಮಾತಿನ ಮಂತ್ರದಿಂದ ತಿಳೋ ಮನುಷ್ಯ ಅಲ್ಲ. ಇವ ಕಸ ತಿನ್ನೋ ಕತ್ತಿ ನನ್ನ ಮಗ. ಇವ ಕತ್ತಿಗೆ ಲತ್ತಿ ಪೆಟ್ಟು ಬಿದ್ದಾಗ ಅರಿವಾಗತೈತಿ. ಗೀತಾ, ನೀನು ನನ್ನ ನಿಜವಾದ ಧರ್ಮಪತಿ ದೇವತೆನಾಗಿದ್ರ ನನ್ನದೊಂದು ಮಾತು ನಡೆಸಿಕೊಡ್ಬೇಕು. ರೀ, ನನ್ನ ಮಾನಕ್ಕಿಂತ ನನ್ನ ಪ್ರಾಣವೇ ಮುಖ್ಯ. ನೋಡಿ, ನನ್ನ ಪ್ರಾಣವನ್ನೇ ಬಿಟ್ಟು ಬಿಡ್ತೀನಿ. ನಿಮ್ಮ ಮಾತು ತಪ್ಪು ನೋಡಿದ್ರೆ ನಾನು ನಿಮ್ಮ ಸತಿನೇ ಅಲ್ಲ ಅಂತ ತಿಳ್ಕೊಂಡ್ಬಿಡಿ ಸ್ವಾಮಿ. ನಿಮ್ಮ ಸತಿನೇ ಅಲ್ಲ ಅಂತ ತಿಳ್ಕೊಂಡ್ಬಿಡಿ. ಗೀತಾ, ಊರಾಗ ದೊಡ್ಡ ಮಾನವಂತರ ಮನೆತನ ನಮ್ಮದು. ಇಂಥ ಮಾನವಂತರ ಮಡದಿ ಮ್ಯಾಗ ಇಂಥ ಕಾಮದ ಕಣ್ಣು ಬಿದ್ದೈತಿ ಅಂದ ಮ್ಯಾಲ ಇಂಥ ರಾಜಕಾರಣಿ ಯಾವತ್ತೂ ಮರ್ತಿರಬಾರ್ದ. ಅಂತದೊಂದು ಕಾಣಿಕೆ ಕೊಟ್ಟು ಕಳಿಸು ನಿನ್ನ ಕೈಲಿ ಅವಂಗ. ಸ್ವಾಮಿ, ಈ ಪಾಪಿಗೆ ಯಾವ ತರ ಕಾಣಿಕೆ ಕೊಡ್ಲಿ ಅಂತ ನಿಮ್ಮ ಬಾಯಿಂದ ಹೇಳ್ರಿ. ಇವನ ಪ್ರಾಣ ತೆಗಿಲ, ಇಲ್ಲ ಮಾನ ಹರಣ ಮಾಡ್ಲ. ಗೀತಾ, ನಮ್ಮಂತ ಮಾನವಂತರ ಮಾನ ತಿಳ್ಕೋಬೇಕಾದ್ರ ಈ ಮಗ್ಗ ಈ ಇಂಥ ರಾಜಕಾರಣಿಗೆ ಕಪ್ಪಾಳಿಕೆ ಆಡಿ ಹಿಡಿದು ಜಾಡತ ಅಂದಾಗ ನಮ್ಮಂತವ್ರ ಮಾನ ಎಂತದ ಅನ್ನೋದು ಗೊತ್ತಾಗತೈತಿ. ಧೈರ್ಯ ನಿನ್ನ ಹೆಂಡತಿ ಅಂತಲೇ ಇಲ್ಲ ಮಗನ. ಗೀತಾ, ಹೆಣ್ಣು ಒಲದರ ನಾರಿ, ಮುನಿದರ ಮಾರಿ ಎಂಬುದನ್ನ ತೋರಿಸೋ ಈ ಕಾಮ ಅಂದ ನನ್ನ ನಾಲಾಗಿ ನನ್ನ ಮಗ್ಗ. ಏ ಕಾಳಿಂಗ, ಈ ನಿನ್ನ ಶ್ರೀಮಂತಿಗೆ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ನನ್ನ ಚಪ್ಪಲಿಗೆ ಸಮಾನ. ಇದೇ ಈ ಗರತಿಯ ಗಂಡೆದೆ. ಏ ಗೌಡ, ಈ ನಿನ್ನ ಬೆದರಿಕೆ ಹೆದರ ಹೆಣ್ಣು ನಾನಲ್ಲವೋ. ಗರತಿ ಗಂಗವನ ಮಗಳಾಗಿ ಗಂಡಿದೆ ವೀರ ಹೆಣ್ಣು ನಾನು. ನಿನಗೆ ಕಲಿಸ್ತೀನಿ ಇವತ್ತು ನೀತಿ ಪಾಠ. ಸ್ವರ ಏ ಗೀತಾ, ಗೀತಾ, ಮಲಗಿದಿರೋ ಗೆಟ ಸರ್ಪಣ ಮೊಟ್ಟೆಬ್ಸಿಲ್ಲ, ತಟ್ಟೆಬ್ಸಿದ್ಯಾ? ಈ ನನ್ನ ಮನದ ಗಾಯ ಆರಬೇಕಾದರೆ ನಿನ್ನ ಸಂಸಾರ ಸರ್ವನಾಶ ಮಾಡಿದಾಗಲೇ ಈ ನನ್ನ ಆತ್ಮಕ್ಕೆ ಶಾಂತಿ. ಬಂದ್ರಿ, ಏನಂದು ಹೋದ್ರಿ? ಆ ಬಡ್ ಪಟ್ಟಿ ನನ್ನ ಮಗ ನಮ್ಮ ದಾರಿ ಬರ್ಲಿಲ್ಲ ಅಂತ ಹೇಳ್ರಿ, ಮುಗಿಸೇ ಬಿಡ್ತೇನೆ ಅವನ. ಇನ್ನೂ ಮಠ ಕುಡ್ದ ಮಕ್ಕರ್ರ ಈಗ ಬರ್ರಿ ನೀವ. ಬ್ಯಾಡ ಬ್ಯಾಡ ಅಂದ್ರ ಎಲ್ಲಿ ಕೇಳ್ತೇರಿ ನಮ್ಮ ಮಾತ್ ನೀವ? ಲೇ ಕರಿಯ, ಹಚ್ಚ ಬಾರ್ಲೇ ಅವನ ಬೆಳೆದ ನಿಂತ ಕಬ್ಬಿನ ಹೊಲಕ್ಕೆ ಬೆಂಕಿ. ಪರಿಹಾರಕ್ಕೆಂದು ಆ ಮಗ ಭಿಕ್ಷೆ ಬಿಡಲ್ಲ, ನಮ್ಮ ಹತ್ತಿರ ಬರಲೇಬೇಕು. ತುಂಬಿದ ಸಭೆಯಲ್ಲಿ ನನಗೆ ಕಪಾಳ ಮೋಕ್ಷ ಮಾಡಿದೆಯಲ್ಲ. ಆ ನಿನ್ನ ಹೆಂಡತಿ ಕೈಯಿಂದ ತುಂಬಿದ ಸಭೆಯಲ್ಲಿ ನನ್ನ ಕಪಾಳ ಮೋಕ್ಷ ಮಾಡಿದೆಯಲ್ಲ ಮಗನ, ನಿನ್ನ ಸಂಸಾರವನ್ನು ಸರ್ವನಾಶ ಮಾಡಲಿಲ್ಲ. ಅವನ ಸೂತನ 40 ಹಳ್ಳಿಗೆ ಅಧಿಕಾರ ನಡೆಸೋ ನಮ್ಮ ಸಾಹುಕಾರಿಗೆ ಒಂದು ಹೆಣ್ಣಿನಿಂದ ಕಪಾಳಿಗೆ ಮೋಕ್ಷ ಆತ್ರಿ. ಅವನವನ ಈಗಿನ ಕಾಲ್ನಾಗ ಯಾರ್ಯಾರು ಎಲ್ಲೆಲ್ಲಿ ಹೊಡಿತಾರ ಅನ್ನೋದ ಗೊತ್ತಿಲ್ಲ. ಹೆಣ್ಣ ಒಲಿದ್ರ ನಾರಿ, ಮುನಿದ್ರ ಮಾರಿ ಅನ್ನೋದ ಆ ಬಡ ಬಿಕಾರಿ ಬಸವರಾಜನ ಹೆಂಡತಿ ತೋರಿಸಿ ಬಿಟ್ರಲ್ರಿ. ಓರಿಯುವ ಗಾಯಕ್ಕೆ ಮತ್ತಟ್ಟು ತೊಪ್ಪ ಸುರಿಬೇಡಲೇ ಮಗನ. ಲೇ ಶಕ್ತಿ, ಏನಿದು ಶಬ್ದ? ಸಾಹೇಬ್ರೆ,
ಏಕೆ ಗಾಬರಿ ನಿಂತಿದ್ದೀರಾ? ಸುದ್ದ ಆತ್ ಬಿಡ್ರಿ ಅವನ ಕುಡಿಬ್ಯಾಡ್ರಿ ಅಂತ ಅಂದ್ರ ಎಲ್ಲಿ ಕೇಳ್ತಾರಿ ಇವ್ರ ನಮ್ಮ ಮಾತ. 40 ಹಳ್ಳಿ ಸರ್ಕಾರ ನಡೆಸೋ ನಮ್ಮ ಸಾವುಕಾರಿಗೆ ಒಂದ್ ಹೆಣ್ಣಿನಿಂದ ಕಪಾಳಕ್ಕೆ ಮೋಕ್ಷ ಆತ್ರಿ ಸಾವುಕಾರ. ಶೆಟ್ಟಿ ಉರಿಯುವ ಗಾಯಕ್ಕೆ ಮತ್ತಟ್ಟು ತುಪ್ಪ ಸುರಿಯಬೇಡ. ಕರಿಯ ಹಚ್ಚಿ ಬಂದಿರಲಿ ಅವನ ಬೆಳೆದಂತ ಕಬ್ಬಿನ ಹೊಲಕ್ಕೆ ಬೆಂಕಿ. ಪರಿಹಾರಕ್ಕೆಂದು ಭಿಕ್ಷೆ ಬಿಡಲು ಆ ಮಗ ನಮ್ಮ ಹತ್ರ ಬರಲೇಬೇಕು. ಕರಿಯ, ನಮ್ಮ ಸಾಹೇಬ್ರ ಕಪಾಳ ಮೋಕ್ಷ ಮಾಡುವಾಗ ನೀ ಏನು ಶಾ ಹರಿತಿದ್ದೇನೆ ಮಗನ? ಆಯ್ ಸಾಹೇಬ್ರಿ, ಅವ್ನ ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ವಿಷಕಂಠ, ಆ ಬಸವರಾಜ ಸಂಸಾರವನ್ನು ಸರ್ವನಾಶ ಮಾಡಿದಾಗಲೇ ಈ ನನ್ನ ಮನಕ್ಕೆ ಶಾಂತಿ. ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಅವನ ಸಂಸಾರ ಸರ್ವನಾಶ ಆಗಬೇಕು. ಶೆಟ್ಟಿ ಅವರ, ನನಗೆ ಯಾಕೋ ತಲೆ ಬಹಳ ಬಿಸಾಗಿದೆ. ಎಲ್ಲ ವ್ಯವಸ್ಥೆ ತಗೊಂಡು ನಮ್ಮ ಸಡ್ ಕಡೆ ಬಂದ್ಬಿಡಿ. ಬಾರಿ ಬಾವಿ ಮಾವನವ್ರ ನಿಮ್ಗಾಗ ಮದ್ವೆ ಏನೇನ ಕರ್ಕೊಂಡು ಬಂದನ. ಇವತ್ ನಿಮ್ಮಿಬ್ಬರು ಮದ್ವೆ ಮಾಡಿ ಫಸ್ಟ್ ನೈಟ್ ಮುಗಿಸ್ಬಿಡೋಣ ಇವತ್ತ. ಯಾವ ಮಗಳ ಹುಡುಗಿ ಚಲೋ ಐತಿಲ್ಲ ಅಂತ ನೋಡುವೆ. ಯಪ್ಪ, ಹೆಣ್ಣಂದ ಮೇಲೆ ಎಲ್ಲ ಚಲೋ ಇದ್ದೇ ಇರ್ತಾಳ, ಬೀಳು ಗೊತ್ತೈತಿ. ಅಲ್ಲ ನಿಂಗವ ಸ್ವಲ್ಪ ಮೋತಿ ತೋರ್ಸ ಅಂತ ಹೇಳ. ಏ ಮಾವ ಕುಳಿತುಕೋರಿ, ಹೆಣ್ಣ ಸಿಗೋದ ಮೊದ್ಲ ಕಠಿಣ ಐತೆ. ಅಲ್ಲೇಪ್ಪ, ಈಗ ಹೆಂಗ್ ಮಾಡೋಣಂತಿ? ಇವ್ರ ಬಂದ್ ನಿಂತಾರ, ಬಂದ್ ನಿಂತ ಮೇಲೆ ಏನ್ ರೊಕ್ಕ ಕೊಡೋಣಂತೇವ, ಏನ್ ಹಂಗ ಕಳ್ಸೋಣಂತೀವ? ರಾಯರನ್ನ ಕರೆಸ್ರಿ, ಮದ್ವಿ ಮಾಡಿಬೇಡ್ರಿ. ರಾಯರ ಬರತಾರ ರಾಯರ. ಅವ್ರ ರಾಯರ್ ಬರ್ಬೇಕಿಲ್ಲ ಮತ್ತ. ರಾಯರ್ ಅಲ್ಲ ನಿಂಗನ ಮದ್ವೆ ಊಟಕ್ಕ ಏನೇನ್ ಮಾಡಿಸಿದಾರೆ? ಕೂಟ್ ಹೋಗಿ ಬದ್ನಿಕಾಯಿ ಪಲ್ಲೆ ಕೂಸಂಬ್ರಿ ಎಲ್ಲಾ ಮಾಡ್ಯಾವ. ಬೇಕಾದಷ್ಟು ಉಂಡೋಗ್ರೆ, ಆದ್ರ ₹1 ನೋ ದಕ್ಷಿಣ ಕೇಳ್ಬೇಡ್ರಿ. ನಾವು ಅಲ್ಲಪ್ಪ ಮರಯ್ಯ, ನೀ ಯಾರ್ ಕೂಡ್ನಾದ್ರೂ ತಾಳಿ ಕಟ್ಕೋ. ಮೊದಲ್ ದಕ್ಷಿಣ, ಆಮ್ಯಾಗ ತಾಳೆ. ಯಾಕಂದ್ರ ಇದು 2ನೇ ಮದುವೆ. ಯಾರಾದ್ರೂ ಮದುವೆ ನಿಲ್ಲಿಸಿ ಕೇಸ್ ಮಾಡ್ರ ನಮಗ್ ದಕ್ಷಿಣ ಕೊಡೋರು ಯಾರ? ಶಟ್ರ ಕೊಡ್ರಿ ದಕ್ಷಿಣ. ಯಾವ ಮಗಳ ಯಪ್ಪ, ದಕ್ಷಿಣ ಅಂತ ನೋಡ್ಬೇ, ದಕ್ಷಿಣ ಕೊಟ್ಟು ಬಿಡ್ಲಾ. ಏಪ್ಪ, ನನ್ನ ಹತ್ರ ಇಲ್ಲದ ದಕ್ಷಿಣ ಕೊಡಕ, ನನ್ನ ಹತ್ರ ಇಲ್ಲಪ್ಪ. ಅಲ್ಲ ನಿನ್ನ ಮೊಸರು ಮಾರಿದ ರೊಕ್ಕ ಎಲ್ಲ ಎಲ್ಲಿ ಇಟ್ಟೆ ಅವನ? ಮಸೀದ್ ಮಾರಿದ ರೊಕ್ಕ ಇಲ್ಲ, ಮೊದಲೆಲ್ಲ ನಿನ್ ಕೈಯಾಗ ಕೊಟ್ಟಿನಿಲ್ಲ. ಇನ್ನೇನಿದ ಅವಾಗಿಂದ ಕೊಡಂದಿ ನನಗ? ಕೊಡ್ತೀರೋ ನಾ ಹೋಗ್ಲು? ಇದೊಳ್ಳೆ ಪಜಿತಿ ಆತ್ ನೋಡಪ್ಪ ಇದ. ಯಾಕಂದ್ರ ಮದುವೆ ನಂದಲ್ಲ ರಾಯರ. ಗಂಡಿನ ಕಡೆ ಆತು, ಹೆಣ್ಣಿನ ಕಡೆ ಯಾರು ಕೊಡಾರಪ್ಪ? ಶಟ್ರ ಅದನ್ನು ನೀವ ಕೊಡ್ಬೇಕ್ರಿ. ಯಾಕೋ ತಮ್ಮ ನಿಂಗಾನ
ಹೆಣ್ಣಿನ ಕಡೆನು ನನಗ ಹೊರ್ಸಾಕೈತಲ್ ಇದೊಂದು ಒಳ್ಳೆ ಪಜಿತಿ ತಂದಿಟ್ ನನ್ನ ತಲೆಗೆ. ಹೆಣ್ಣಿನ ಕಡೆಯಾರ ಯಾರೂ ಬಂದಿಲ್ಲ. ನೀವು ಮದ್ವೆ ಹಾಕ್ತಾರೋ ಇಲ್ಲೋ? ಬ್ಯಾಡ ಅಂದ್ರೆ ಹುಡುಗಿ ಕರ್ಕೊಂಡು ಹೋಗ್ಕೊಣ. ಮದ್ವಿ ಮಾಡೋ ಯಪ್ಪ, ಹಂಗ ಹೋಗ್ಬೇಡ ರಾಯರ. ಕೊಡ್ತೀನಂತ ಮದ್ವಿ ಮಾಡ್ರಿ ಪಟ್ಟ. ಹಾ ಎದ್ ನಿಲ್ರಿ, ಮಾಲಿ ತಗೊಂಬರ್ವ. ಬಾರಪ್ಪ ಮುಂದಕ್ಕ, ಬಾರಮ್ಮ ಮುಂದಕ್ಕ. ಬಾ ಯವ್ವ ಮುಂದೆ ಬಾ. ಯಾಕಂದ್ರ ಪಾರ್ವತಿ ಪರಮೇಶ್ವರ ಕಡೆ ಸಮಯ ಆಗೈತಿ, ಈಗ ತಾಳಿ ಕಟ್ಟೋಣ ಅಂತ. ಹೌದು. ಅಯ್ಯ ಸುಬ್ಬಿ, ಮುಚ್ಕೋರ ಸುಬ್ಬಿ ನಟ್. ತದೇವ ಲಗ್ನಂ ಸುತತು ದೇವ, ತಾರಾ ಬಲಂತು ಚಂದ್ರ ಬಲಂತು ದೇವ, ವಿದ್ಯಾ ಮಾಲಿಕ್ ಬಂದ್ರೆ ತದೇವ ಲಗ್ನಂ ಸುತತು ದೇವ, ತಾರಾ ಬಲಂತು ಚಂದ್ರ ಬಲಂತು ದೇವ, ವಿದ್ಯಾ ಬಲಂತು ದೈವ ಬಲಂತು ದೇವ. ಹರ ಹರ ಶ್ರೀ ಪಾರ್ವತಿ ಪರಮೇಶ್ವರ ನಮ. ಎಲ್ಲರೂ ಅಕ್ಷತೆ ಹೋಗ್ರಿ. ಅಲ್ಲಮ್ಮ, ನಿನ್ ಹೆಸರು ಹೇಳಮ್ಮ. ನನ್ನ ಹೆಸರ ಬಡ್ಗಿ ಬಸಮ್ಮ ಅಂತ. ಬಾಳ ಚಲೋ ಆತ್ ಬಿಡ. ಇಡೀ ಲಕ್ಕೇಬಲ್ ಊರಾಗ ನಿನ್ನಂತ ಅಕ್ಕಿ ಹೆಸರು ಕೇಳಿಲ್ಲ. ಅಲ್ಲೋ ನಿಂಗನ ಹುಡುಗಿ ಹೆಸರ ಬಡ್ಗಿ ಬಸವಂತ. ಈಗ ಹೆಂಗಾರು ತಾಳಿ ಕಟ್ಟಿನೇ, ಮುಖಾನಾದ್ರ ತೋರ್ಸ ಅಂತ ಹೇಳು ತಮ್ಮ ನಿಂಗನ. ಶೆಟ್ರ, ಹಿಂದಿನ ಕಾಲೇಜ್ ಹೆಸರಲ್ಲ ಹಿಂಗೆ ಇರ್ತಾವ. ಗಪ್ ಚುಪ್ ಹ್ಞೂ ಅನ್ರಿ ನಾವು ಹೊಕ್ಕು ಹೋಯ್ತ ಫಸ್ಟ್ ನೈಟ್ ಮಾಡಿ ಬಿಡಂಕ್ರ. ಹೆಂಗಂತಾರೆ ಹಚ್ಕೊಂಡು ಕುಂತ್ರ ಈಕೆ ಮತ್ ಓಡಿ ಹೋಗಕ್ ನಿಂದಿರ್ತಾಳ. ತಮ್ಮ ಇದನ್ನು ಬಿಹಾರ್ ಮಾಲ್ ಕರ್ಕೊಂಬಂದಿ ಏನ್ ರಾಜಸ್ಥಾನ ಮಾಲ್ ಕರ್ಕೊಂಬಂದಿಯ? ಮುಂಬೈದಿದ ನನಗಿಂತ 3 ಫೂಟ್ ಹೈಟ ಇದ್ದಂಗ ಕಾಣಕತ್ತೈತೆ. ಮತ್ ಫಸ್ಟ್ ನೈಟ್ ನೋಡ್ರ ಮಾಡ ಅನ್ನತಿ. ಇಲ್ಲಪ್ಪ, ಇಲ್ಲ ಕಬ್ಬು ಕಡೆಕ್ ಬಂದಿರಂತ ತಗೊಂಬಂದನ್ ಪಾಪ. ಬಾಪ್ರಿ, ಹೆಣ್ಣಿನ ವಾಸನೆಯನ್ನು ಕಂಡು ಬಹಳ ದಿನಗಳಾದವು. ಅವನ ಈ ಕೈಯನ್ನ ಕಾರಿ ಕಂಟಿದ್ದಂಗ ಕಾಣಕತ್ತಾವ. ಹೆಂಗಸರ ಕೈಯೋ ಏನಿದು? ಹಿಚ್ಚುಕನೆ ಹಿಡಿದು ಬಿಡಬಾರ್ದ ನೀವು. ಮಾವ ನಮ್ಮನಿ ಹಿಚಕ್ ಬೇಡ, ಹುಡುಗಿ ಬಾಳ ನರಮ್ ಅದಾಳ. ಹೋಗ್ರಿ, ನನಗ ನಾಚಿಕೆ ಆಗುತ್ತೆ. ಬಾಪ್ರಿ, ಹೆಂಗಾರು ತಾಳಿ ಕಟ್ಟೇನ, ಮುಖಾನಾದ್ರು ತೋರಸ. ಅಲ್ಲ ಸುಬ್ಬಿ, ಎಲ್ಲ ಬೇಡ, ಒಂದ್ ಹಾಡ ಹಾಡ್ತೀಯ? ನಂಗೆ ಹಾಡೆಲ್ಲ ಬರೋಲ್ರಿ. ಆ ಹಾಡೆಲ್ಲ ಬರುದಿಲ್ಲ, ಹಂಗಂಗಾಗತ್ತ? ಫಸ್ಟ್ ಇದ್ದಾಗ ಹಾಡ ಹಾಡ್ಬೇಕಾಗತ್ತ. ಫಸ್ಟ್ ನೈಟ್ ಯಾವ ಹಾಡ ಅಂತಾನು? ಒಂದ್ ಹಾಡನಾದ್ರು ಹಾಡು ಪ್ರಿಯೇ. ಹೌದಲ್ಲ, ನಾವ ಹಾಡನ್ ತಗೋಯಪ್ಪ ಹಂಗಾದ್ರ. ನೀ ಜಗ್ಗ ಬ್ಯಾಡ ಬಿಡು ಶರ್ಗ ಮಾವ. ಅವನ ಕೈ ಅಟ್ಟ ಕಾರಿ ಕಂಟಿ ಮಾಡೇನ, ಮುಖದಾಗ ಏನೋ ಒಂದ ಮನಿ ಜಾಲಿ ಮುಳ್ಳ ಚುಂಚದಂಗ ಆಗತೈತೆ. ಹೋಗುಣ ನಡಿ, ನಾವು ಹೋಗುನು. ಅವ್ರ ಫಸ್ಟ್ ನೈಟ್ ಮಾಡ್ಕೊಲೆ. ನಡಿ. ಮಗನ ಶೆಟ್ಟಿ, ಮದ್ವಿ ಬೇಕಾ? ಮದ್ವಿ ಅದು ಈ ಮುದಿ ವಯಸ್ಸದಾಗ ಮಗಳ ಮದ್ವಿ ಮಾಡೋದು ಬಿಟ್ಟ ನಿನಗ ಮದ್ವಿ ಬೇಕಾ? ಮದ್ವಿ ಹೊಡಿಬ್ಯಾಡ್ರಿ ಪೊಲೀಸ್ರ.
ಈ ಹೆಂಗಸರು ಸಂಬಂಧ ಹೊಡ್ಕೊಂಡ ಮೈಯಾಗಿನ ಎಲ್ಲವಲ್ಲ ಸಡ್ಲಾಗ್ಯಾವ. ಹಿಂಗ ಬಾ ದಾರಿಗೆ ಮಗನ, ನಿನ್ನ ಮಗಳ ನನಗ್ ಕೊಡ್ತೇನ ಅಂದ್ರ ನಿನ್ನ ಬಿಡ್ತೇನ, ಇಲ್ಲ ಅಂದ್ರ ಸ್ಟೇಷನ್ಕ್ ಹೋದ ಏರೋಪ್ಲೇನ್ ಹತ್ತಿಸ್ತೇನ ನೋಡ. ನನ್ನ ಮಗಳ ನಿನಗ ಕೊಡ್ತೇನಂತ ಆ ಮಂಗ್ಯಾನ ಮಗ ಎಲ್ಲಿ ಹೋಗ್ಯಾನ ನೋಡು ನಡಿ ಮೊದಲ. ಅಲ್ಲ ನಿಂಗ್ಯಾ ನನ್ನ ಮೋಸ ಮಾಡಿ ಹುಡುಗಿನ ಹೊತ್ಕೊಂಡ್ ಹೋಗಿಬಿಟ್ಟಿ. ಪೈಲಾ ಶೆಟ್ಟಿನ್ ನೋಡ್ತಾನ, ಆಮೇಲೆ ಒಂದ್ ಕೈ ನಿನ್ ನೋಡ್ತೇನ. ಅವನಿರದ ಅವಳವನ ನನಗ ಮದ್ವಿ ಮಾಡ್ತಾನ ಅಂತ ಹೇಳಿ ಈ ಪೊಲೀಸಿನ ಕೈಯಾಗ ಕೊಟ್ಟು ಹೋಗ್ಯ ನನ್ನ. ನಡಿ ಮಗನ ಹೋಗೋಣ ಸ್ಟೇಷನ್ಕ್ ನಡಿ. ಅಂತ ಹೇಳ್ದ. ನನ್ನ ಪ್ರೇಯಕರ ಇನ್ನು ಬರ್ತಾನೆ ಇಲ್ವಲ್ಲ, ಬರ್ಲಿ ಅವ್ರಿಗೆ ಸರಿಯಾದ ಪಾಠವನ್ನು ನಾನು ಕಲಿಸ್ತೀನಿ. ಓ ರಾಧಾ, ತಡವಾದಕ್ಕೆ ಕುಪಿಸಿಕೊಂಡೆ ಚಿನ್ನ. ಬಿಡಿ ನನ್ನನ, ಕೋಪ ಮಾಡ್ಕೊಳ್ದೆ ಮತ್ತಿನ್ನೇನ್ ಮಾಡ್ಬೇಕು? ರಾಧಾ, ಈ MLP ಅಂದ್ರೆ 108 ಕೆಲಸ ಇರ್ತದೆ, ಬರಲು ಸ್ವಲ್ಪ ತಡವಾಯಿತು ಚಿನ್ನ. ಹಾ, ನಿನ್ನ ಗಂಡನ ಜನಸೇವೆ ಹೇಗೆ ನಡೆದಿದೆ? ಚೆನ್ನಾಗಿ ನಡೀತಾ ಇದೆ. ಅವನೊಬ್ಬ ಅಣ್ಣ, ಇವನೊಬ್ಬ ತಮ್ಮ. ಜನ ಸೇವೆ ಜನಾರ್ದರ ಸೇವೆ ಅಂತ ಹೋಗ್ತಾರೆ. ನನ್ನ ಸೇವೆ ಮಾಡೋರು ಯಾರು? ನಾನಿಲ್ಲವೇ ಅತಿರಥ ಮಹಾರಥ. ಅಲ್ಲರಿ, ಎಷ್ಟು ದಿನ ಅಂತ ನಾವಿಬ್ರು ಕದ್ದು ಕಾಮಕ್ರೀಡೆ ಆಡೋದು? ನನ್ನ ಗಂಡ ನನ್ನ ಮಾವ ಅಕ್ಕನಿಗೆ ಗೊತ್ತಾದ್ರೆ ನನ್ನ ಗತಿ ಏನು? ನಿನ್ನ ಗಂಡನ ಚಿಂತೆ ನನಗೆ ಬಿಡು. ಅವು ನನ್ನ ಸ್ನೇಹಿತ. ಆದರೆ ನಿನ್ನ ಮಾವ ಅಕ್ಕ ನನ್ನ ಕಡುವೈರಿಗಳು. ನನ್ನ ತಂಟೆಗೆ ಯಾರು ಬಂದ್ರೆ ವಿಷಕಂಠ, ಏನ್ ಮಾತಾಡ್ತಾ ಇದ್ರ ನೀವು? ಹೌದು, ನನ್ನ ದಾರಿಗೆ ಅಡ್ಡ ಬಂದವರು ನಾನು ಹೀಗೆ ಮಾಡುವುದು ಅಭ್ಯಾಸ. ನಾನು ನೀನು ಸುಖದ ಸಾಗರದಲ್ಲಿ ತೇಲಾಡಬೇಕಾದ್ರೆ ಇದು ಒಂದೇ ದಾರಿ. ಹಾರಾದ ಬಹಳ ದಿನಗಳಾದವು ನಿನ್ನ ಸಂಘ ಬಯಸಿದೆ. ಮಾತಿನಲ್ಲಿ ಬಲ್ಲು ರಸಿಕರು ನೀವು. ಆಗ್ಲಿ, ನಿಮ್ಗೋಸ್ಕರ ನಾನು ಹಾಡಿಕೊಂಡಿವೆ.
ನಾನಿನ್ನು ಬರ್ಲಾ ಬಾಯ್ ಬಾಯ್